ನಮಸ್ಕಾರ ನಾನೆಲ್ಲ ಡಿಫೆನ್ಸ್ ಲವರ್ಸ್ಗೆ ಸ್ನೇಹಿತರೆ, ನೀವು ನೋಡ್ಬೋದು ಈಗ ಈ ಒಂದು CRPF ಟ್ರೇಡ್ಸ್ಮನಲ್ಲಿ ಸುಮಾರು 9,175 ಪೋಸ್ಟ್ ನೋಟಿಫಿಕೇಷನ್ ಆಗಿತ್ತು, ಹೌದಲ್ಲ. ಸೊ ಆ ಒಂದು ನೋಟಿಫಿಕೇಷನ್ ಕುರಿತಾಗಿ ಡಿಟೇಲಾಗಿ ಇನ್ಫಾರ್ಮೇಷನ್ನ ಆಲ್ರೆಡಿ ಹೇಳಿದ್ದೆ. ಅದೇ ಥರನಾಗಿ ಈಗಿದೆ ಮೇ 19ನೇ ತಾರೀಕು ಇದ್ರದ್ದು ಲಾಸ್ಟ್ ಡೇಟ್ ಐತಿ, ಓಕೆನಾ. ಈ ಒಂದು ನೋಟಿಫಿಕೇಷನಲ್ಲಿ ಡ್ರೈವರ್ಸ್ ಯಾರಿದ್ದೀರಲ್ಲ, ನಿಮಗೆ ತುಂಬ ಒಂದು ಒಳ್ಳೆಯ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಈಗಾಗಲೇ ಈ ಒಂದು ಸ್ಟಡಿ ಮಾಡುವಂಥ ಅಭ್ಯರ್ಥಿಗಳದ್ದು ಹೆವಿ ಲೈಸೆನ್ಸ್ ಇರೋಲ್ಲ. ಸೊ ನಿಮ್ಮದು ಹೆವಿ ಲೈಸೆನ್ಸ್ ಇರುತ್ತೆ, ಓಕೆನಾ. ಇದು ಸ್ಟೇಟ್ ವೈಸ್ ಕಟ್ಟಪ್ ಆಗಿರೋದ್ರಿಂದ ಇದು ಕರ್ನಾಟಕ ಕಟ್ಟಪ್ ಆಲ್ಮೋಸ್ಟ್ ನೀವು 100 ಮಾರ್ಕ್ಸಿಗೆ ಒಂದು 25ರಿಂದ 30 ಏನಾದರೂ ನೀವು ತೊಗೊಂಡಿದ್ದೆ ಆದರೆ 100% ನಿಮ್ಮದು ಈ ಒಂದು ಲಿಸ್ಟಲ್ಲಿ ಹೆಸರಿರುತ್ತೆ, ಓಕೆನಾ. ಹಾಗಾಗಿ ನೀವೇನು ಮಾಡಿರಿ, ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ನಿಮ್ಮದೊಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂತಂದರೆ, ಈ ಒಂದು CRPF ನೋಟಿಫಿಕೇಷನ್ ಇದೇ ಒಂದು 2-3 ತಿಂಗಳು ಏನಾದರೂ ಹಿಂದ್ಗಡೆ ನೋಟಿಫಿಕೇಷನ್ ಮಾಡಿದ್ರೆ OBCಯಲ್ಲಿ 2,000 ಡೇಟ್ ಆಫ್ ಇರೋ ಅಭ್ಯರ್ಥಿಗಳು, ಹಾಗೆ SC STಯಲ್ಲಿ 1998 ಇರೋ ಅಭ್ಯರ್ಥಿಗಳು ಇವರು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತಿತ್ತು. ಸೊ ಅವರು ಒಂದು 2-3 ತಿಂಗಳು ಆದಮೇಲೆ, ಅಂದರೆ ಏನು ಏಪ್ರಿಲಲ್ಲಿ ನೋಟಿಫಿಕೇಷನ್ ಮಾಡಿದ್ರಲ್ಲ, ಅದ್ರ ಸಲುವಾಗಿ ಅವ್ರದ್ದು ಏಜ್ ಕುಂದ್ರಲ್ಲ. ಹಾಗಾಗಿ ಈ ಒಂದು ಹುದ್ದೆಗೆ ಕಟ್ಟಪ್ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಅದು ಯಾವ ಥರನಾಗಿ ಎಂಬುದನ್ನು ಪ್ರತಿಯೊಂದು ಈಗ ನೆಕ್ಸ್ಟ್ ಸ್ಲೈಡಲ್ಲಿ ವಿಡಿಯೋ ಬರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿರಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಸ್ಲೈಡಲ್ಲಿ ಡಿಟೇಲಾಗಿ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿರಿ, ಇದ್ರದ್ದು ಈಗಾಗಲೇ ಏಪ್ರಿಲ್ 20ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಹಾಗೆ ಇದ್ರದ್ದು ಅಪ್ಲಿಕೇಶನ್ ಎಂಡ್ ಡೇಟ್ ಕೂಡ ಇದೆ ಮೇ 19ನೇ ತಾರೀಕು ಐತಿ. ಇನ್ನೂ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಹಾಕೋರಿ. ಇಂಥ ಒಂದು ಒಳ್ಳೆ ಅಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಓಕೆನಾ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಷಯನೇ ಈಗ ಹೇಳೋ ಇನ್ಫಾರ್ಮೇಷನ್ ಆಗಿರ್ತೈತಿ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಈಗ ಯಾವುದೇ ನೋಟಿಫಿಕೇಷನ್ ಅಲ್ಲಿ ಅದಕ್ಕೆ ಒಂದು ಕನಿಷ್ಠ ಮಿತಿ ಮತ್ತು ಗರಿಷ್ಠ ಮಿತಿ ಅಂತ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಓಕೆ. ಅದೇ ಥರನಾಗಿ ಈ ಒಂದು ಟ್ರೇಡ್ಸ್ಮನ್ಗೆ ಕೂಡ ಅದೇ ಥರನಾಗಿ ಐತಿ. ಈ ಒಂದು CRPF ಟ್ರೇಡ್ಸ್ಮನ್ಗೆ ಕನಿಷ್ಠ ಏಜ್ ಅಂದರೆ 18 ಏಜ್ ಆದವರು ಅಪ್ಲೈ ಮಾಡ್ಬೋದು, ಓಕೆನಾ. ಅದೇ ಥರನಾಗಿ ಗರಿಷ್ಠ ಮಿತಿ ಅಥವಾ ಒಂದು ಇರಬೇಕಲ್ಲ, ಇದಕ್ಕೆ ಒಂದು ಗರಿಷ್ಠ ಮಿತಿ ಅಂತ ಮಾಡಿದ್ದಾರೆ. ಅದು ಯಾವ ಥರನಾಗಿ ಅಂದ್ರೆ, ಈಗ EWS ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ ಕನಿಷ್ಠ 18 ಹಿಡಿದು ಗರಿಷ್ಠ 23 ಏಜ್ ಇದ್ದವರು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಯಾವ ಡೇಟ್ ಬಿಟ್ವೀನಪ್ಪ ಅಂದ್ರೆ 2/1/2003 ಹಿಡಿದು 1/1/2008 ಒಳಗಡೆ ಏನು ಇರ್ತಿರಲ್ಲ ಅಭ್ಯರ್ಥಿಗಳು, ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗೈತಿ. ಅದೇ ಥರನಾಗಿ ಇಲ್ಲಿ ಕೆಳಗೆ ನೋಡ್ಬೋದು, SC ST ಮತ್ತು OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC STಗೆ 5 ವರ್ಷ ಕೊಟ್ಟಾರ, ಹಾಗೆ OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಇದು ಯಾವ ಥರನಾಗಿ ಅಪ್ಲೈ ಮಾಡೋದಂತ ನಿಮಗೆ ಗೊತ್ತಿರಲ್ಲ, ಹೌದಲ್ಲ. ಗೊತ್ತಿರೋರಿಗೆ ಓಕೆ, ಗೊತ್ತಿರದೇ ಇರೋರು ಈಗ ತಿಳ್ಕೊರಿ. ಈಗ ನೀವು ನೋಡ್ಬೋದು, GM ಮತ್ತು EWSಗೆ 23 ಕೊಟ್ಟರಲ್ಲ, ಅದೇ ಥರನಾಗಿ OBC ಅವರಿಗೆ 3 ವರ್ಷ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ, ಈ 3 ವರ್ಷ ಆ 23 ವರ್ಷಿಗೆ ಆ್ಯಡ್ ಮಾಡಿದ್ರೆ 26 ಏಜ್ ಆಗುತ್ತೆ, ಓಕೆನಾ. OBC ಅವರು 18 ಏಜ್ ಹಿಡಿದು 26 ಏಜ್ವರೆಗೂ ಅಪ್ಲೈ ಮಾಡ್ಬೋದು. ಅದೇ ಥರನಾಗಿ SC ST ಅವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ. ಇದು GMದವ್ರಿಗೆ ಏನು 23 ಕೊಟ್ಟಿರ್ತಾರಲ್ಲ, ಅದಕ್ಕೆ ಆ್ಯಡ್ ಮಾಡಿದರೆ 28 ಏಜ್ ಆಗುತ್ತೆ. ಸೊ SC ST ಅವರು ನಿಮ್ಮ 28 ಏಜ್ ಆಗೋವರೆಗೂ ಈ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡಿ ಎಕ್ಸಾಮನ್ನು ಬರೆಯಬಹುದಾಗೈತಿ. ಹಾಗಾಗಿ ಈಗ ನೀವು ನೋಡ್ಬೋದು, ಈ SC STಯಲ್ಲಿ 1998 ಏಜ್ ಇರುವವರು, ಹಾಗೆ OBCಯಲ್ಲಿ 2000 ಡೇಟ್ ಆಫ್ ಬರ್ತ್ ಇರೋರು, ಮತ್ತು ಈ GM ಮತ್ತು EWS ಅಲ್ಲಿ 2002 ಡೇಟ್ ಆಫ್ ಬರ್ತ್ ಇರುವಂಥ ಅಭ್ಯರ್ಥಿಗಳು ತಮ್ಮ ಏಜನ್ನು ಕಳ್ಕೊತಿದ್ದಾರೆ, ಅಂದರೆ ಏಜ್ ಲಿಮಿಟನ್ನು ಕ್ರಾಸ್ ಮಾಡಿದ್ದಾರೆ. ಅವ್ರದ್ದು ಇದೇ ಈಗೇನು ಕರೆದಾರಲ್ಲ, ಇದು CRPF ಟ್ರೇಡ್ಮನ್ನ ಏಪ್ರಿಲಲ್ಲಿ ಕರೆದಿರೋದೇ ಜನವರಿಯಲ್ಲಿ ಏನಾದರೂ ಕರೆದಿದ್ರೆ ಅವ್ರಿಗೆ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಆಗ್ತಿದ್ರು, ಅಂದರೆ ಎಲಿಜಿಬಲ್ ಆಗ್ತಿದ್ರು. ಬಟ್ ಈಗ ಒಂದು 2-3 ತಿಂಗಳು ಲೇಟ್ ಮಾಡಿ ಒಂದು ನೋಟಿಫಿಕೇಷನ್ ಮಾಡಿರೋದ್ರಿಂದ ತಮ್ಮ ಒಂದು ಏಜನ್ನು ಕಳೆದುಕೊಂಡಿದ್ದಾರೆ. ಈಗ ಹಂಗೆ SHGD 2025 ಡಿಸೆಂಬರ್ ಒಳಗೆ ಕರೆದ್ರಲ್ಲ, ಅದು ಅವ್ರ ಕೊನೆಯ ಅಂದರೆ ಲಾಸ್ಟ್ ಅಟೆಂಪ್ಟ್ ಆಗಿತ್ತು ಅವ್ರದ್ದು, ಓಕೆನಾ. ಏಜ್ ಲಿಮಿಟ್ ಮುಗೀತು ಅವ್ರದ್ದು. ಈಗ ನೆಕ್ಸ್ಟ್ 2026 ಒಳಗೆ ಕರೆದ್ರೆ ಅವ್ರಿಗೆ ಬರಲ್ಲ. ಸೊ ಹಾಗಾಗಿ ಈ ಒಂದು ಟ್ರೇಡ್ಮನ್ ಕೂಡ ಅದೇ ಥರನಾಗಿ ಆಗೈತಿ. ಹಾಗಾಗಿ ಈ ಒಂದು ಕಟಪ್ಪನ್ನ ನೇರವಾಗಿ ಪರಿಣಾಮ ಬೀರೋ ಚಾನ್ಸ್ ತುಂಬ ಐತಿ, ಅಂದರೆ ಕಟಪ್ ಕಡಿಮೆ ಹೋಗೋ ಚಾನ್ಸ್ ಭಾಳ ಐತಿ. ಯಾಕಂದರೆ ಈಗಾಗಲೇ ಅವರು SHGDನೂ ಓದಿದ್ರು, SHGD ಎಕ್ಸಾಮ್ನೂ ಬರ್ದಾರ. ಆಲ್ಮೋಸ್ಟ್ SHGD ಮತ್ತು ಈ ಟ್ರೇಡ್ಮನ್ದು ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರೋದ್ರಿಂದ ಅದಕ್ಕೆ ಹೋದ್ಯಾರಂದ್ರೆ ಈ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತೈತೆ, ಹೌದಲ್ಲ. ಹಾಗಾಗಿ ಅವ್ರದ್ದು ಇಷ್ಟು ವರ್ಷ ಎಕ್ಸಾಮ್ ಬರ್ಕೋತ ಬಂದಾರಂದ್ರೆ ಒಂದು ಒಳ್ಳೆಯ ಅನುಭವದ ಎಷ್ಟೋ ಎಕ್ಸಾಮ್ ಬರೆದಿರೋ ಒಂದು ಎಕ್ಸ್ಪೀರಿಯೆನ್ಸ್ ಇರ್ತೈತಿ. ಅದರ ಮೇಲೆ ನೋಡಿದ್ರೆ ಈ ಒಂದು ಕಟಪ್ ಕಡಿಮೆ ಹೋಗೋ ಚಾನ್ಸ್ ತುಂಬ ಐತಿ, ಓಕೆನಾ. ಅದಕ್ಕೆ ನೀವು ಇನ್ನೂ ಅಪ್ಲಿಕೇಶನ್ ಹಾಕ್ಕೊಳ್ಳಾರ್ದವರು ಹೀಗೆ ಹಾಕೋರಿ. ನೀವು ಲಾಸ್ಟ್ ಅದು ಹಾಕೋದು ಕುಂದಿರ್ತೀನಿ ಅಂದ್ರೆ ಸರ್ವರ್ ಬಿಜಿ ಅದು ಇರ್ತೈತೆ, ಯಾಕಂದರೆ ಆಲ್ ಇಂಡಿಯಾ ಇರ್ತೈತಲ್ಲ. ಹಾಗಾಗಿ ಹೀಗೆ ಹಾಕೋರಿ. ಮತ್ತು ಇದು ಆಲ್ಮೋಸ್ಟ್ ನೀವು 100 ಮಾರ್ಕ್ಸಿಗೆ ಒಂದು 40 ಮಾಡಿದ್ರೆ ಕಟಪ್ ಅಂತೂ ಕುಂದ್ರ ಚಾನ್ಸ್ ಅಂತಲ್ಲ 100% ಕುಂದಿರ್ತೈತಿ, ಓಕೆನಾ. ಈ ಒಂದು
ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಸ್ಲೈಡ್ ಏನು ಕಾಣಕತ್ತೈತಿಲ್ಲ, ಇದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ. ಈ ಕೆಳಗಿನಿಂದ ನೋಡ್ಬೋದು ನೀವು ಕರ್ನಾಟಕ ಅಂತ ಏನೈತಲ್ಲ, ಅದು ಲಾಸ್ಟಿಗೆ ನೋಡಿದಾಗ 466 ಪೋಸ್ಟ್ ಏನಿದ್ದಾವಲ್ಲ, ಇವು ಓನ್ಲಿ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ. ಅಂದರೆ ಕರ್ನಾಟಕದವ್ರೇ ಅಪ್ಲೈ ಮಾಡಿ ಕರ್ನಾಟಕದವ್ರ ಮಧ್ಯೆ ಒಂದು ಕಾಂಪಿಟೇಷನ್ ಇರುತ್ತೆ, ಮತ್ತು ಕರ್ನಾಟಕದವ್ರ ಮಧ್ಯೆ ಒಂದು ಫೈನಲ್ ಕಟ್ಟಪ್ ಅಂತ ಬಿಡ್ತಾರೆ. ಇದು ಬೇರೆ ಸ್ಟೇಟ್ದವ್ರು ಯಾರೂ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕೋಕ್ಕಾಗಲ್ಲ. ಓಕೆನಾ, ಇವು ಪೋಸ್ಟ್ ಇರೋದು ಕರ್ನಾಟಕದವ್ರಿಗೆ ಮಾತ್ರ. ಇಲ್ಲಿ ನೀವು ಮ್ಯಾಲೆ ಪೋಸ್ಟ್ ನೋಡ್ಬೋದು, ಬ್ರಾಸ್ ಬ್ಯಾಂಡ, ಬಾರ್ಬರ, ಬಗ್ಲರ, ಕೋಬ್ಲರ, ಕುಕ್ಕ, ಕಾರ್ಪೆಂಟ್ರ, ಡ್ರೈವರ, ಈ ಥರನಾಗಿ ಮಾಲಿ ಅಂತೇಳಿ ಒಂದು 10-12 ಪೋಸ್ಟ್ ಅದಾವೆ. ಇದ್ರಾಗ ನಿಮ್ಗೆ ಯಾವ್ದು ಬೇಕು, ಯಾವುದಕ್ಕೆ ಜಾಸ್ತಿ ಪೋಸ್ಟ್ ಅದಾವೆ ಅದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಡ್ರೈವರ್ಗೆ 177 ಪೋಸ್ಟ್ ಅದಾವೆ. ಇಲ್ಲಿ ನೀವು ಕರ್ನಾಟಕ ಅಂತ ಏನೈತಲ್ಲ ಅದ್ರ ಮುಂದೆ 6, 1, 59 ಈ ಥರನಾಗ ಏನದಾವಲ್ಲ ಅದು ನೋಡ್ರಿ, ಅಲ್ಲಿ ಮ್ಯಾಲೆ ಪೋಸ್ಟ್ ಕೂಡ ಕಾಣ್ತಿದ್ದೆ, ಪೋಸ್ಟ್ ಹೆಸರು ನೇಮ್ ಕೂಡ ಕಾಣ್ತಿದೆ. 177 ಪೋಸ್ಟ್ ಡ್ರೈವರ್ಗೆ ಐತಿ. ಅಂದರೆ ಅತಿ ಹೆಚ್ಚು ಹುದ್ದೆ ಹೊಂದಿರೋದೇ ಅದೇ ಕರ್ನಾಟಕಕ್ಕೆ. ಓಕೆನಾ, ಈಗ ಇದು ನಿಮ್ಮ ಊರಲ್ಲಿ ಯಾರಾದರೂ ಡ್ರೈವರ್ ಅದು ಇದ್ದರೆ ಅವ್ರಿಗೆ ಹೇಳ್ರಿ, ಅವ್ರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಅವ್ರದ್ದು ಹೆವಿ ಲೈಸೆನ್ಸ್ ಇರ್ತೈತಿ. ಇದು ಆಲ್ಮೋಸ್ಟ್ ಇದ್ರ ಬೆನಿಫಿಟ್ ಏನಂದರೆ, ಈಗ ಊರಲ್ಲಿರುವಂಥ ಡ್ರೈವರ್ಗಳಿಗೆ ಇದು ಬೆನಿಫಿಟ್ ಏನಂದ್ರೆ, ಈಗ ಸ್ಟಡಿ ಮಾಡ್ಕೋತೇನು ಇರ್ತಾರಲ್ಲ ಸ್ಟೂಡೆಂಟ್ಸ, ಅವ್ರದ್ದು ಹೆವಿ ಲೈಸೆನ್ಸ್ ಇರಲ್ಲ. ಸೊ ಹೆವಿ ಲೈಸೆನ್ಸ್ ಇಲ್ಲಾಂದರೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ. ಹಾಗಾಗಿ ಇದು ನಿಮಗೂ ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲ್ಲ, ಸೊ ನೀವು ಏನು CET ಪ್ರಿಪೇರ್ ಮಾಡ್ತಿರ್ತೀರಲ್ಲ, ನೀವು ಅವರಿಗೆ ತಿಳಿಸ್ರಿ, ನಿಮ್ಮಿಂದ ಅವ್ರಿಗೆ ಕೂಡ ಇದೊಂದು ಹೆಲ್ಪ್ ಆಗುತ್ತೆ. ಓಕೆನಾ, ನೋಡಿರಿ ಈಗೇನಿದು ಸ್ಲೈಡ್ ಕಾಣಕತ್ತೈತಲ್ಲ, ಇದು 2023ದಾಗೂ ನೋಟಿಫಿಕೇಷನ್ ಮಾಡಿದ್ರು, ಅದ್ರದ್ದು ಒಂದು ಫೈನಲ್ ಕಟ್ಟಪ್ ಐತಿ ಇದು. ಓಕೆನಾ, ಈ ಫೈನಲ್ ಕಟ್ಟಪ್ ಇದು ಕರ್ನಾಟಕದ ಮಾತ್ರ ಇರ್ತೈತಿ. ಓಕೆನಾ, ಸ್ಟೇಟ್ ವೈಸ್ ಕಟ್ಟಪ್ ಇರ್ತದಲ್ಲ, ಹಾಗೆ ಇದು ಕರ್ನಾಟಕದ ಇಲ್ಲಿ ಐತಿ. ಈಚೆ ಕಡೆ ಪೋಸ್ಟ್ ನೇಮ್ ಐತಿ, ಹಾಗೆ ಮೇಲ್ ಮತ್ತು ಫಿಮೇಲ್ ಐತಿ. ಮತ್ತು ನಿಮ್ಮದು ಕಾಸ್ಟ್ ಯಾವುದು EWS, OBC, SC, ST, ಅನ್ರಿಸರ್ವ್ ಅಂದರೆ ಜನರಲ್ ಕ್ಯಾಟಗರಿ ಈ ಥರನಾಗ ಐತಿ. ಮತ್ತು ಅದ್ರ ಮುಂದೆ ಎಷ್ಟಕ್ಕೆ ಯಾವ ಕ್ಯಾಟಗರಿ ಎಷ್ಟು ಮಾರ್ಕ್ಸಿಗೆ ಈಗ ನಿಂತನ್ನೋದು ಕಟಪ್ ಕೂಡ ಅಲ್ಲಿ ಐತಿ, ನೀವು ನೋಡ್ಕೋಬೋದು. ಆಲ್ಮೋಸ್ಟ್ ಇದು 2026 ಒಳಗೆ 46-47 ಮಾಡಿದವ್ರದ್ದು ಆಗೈತಿ. ಓಕೆನಾ, ಹಾಗಂತ ಈ ಸಲ ಏನು ಇಷ್ಟಂತರೂ ಹೋಗಲ್ಲ, ಒಂದು 40 ಮಾಡಿದ್ರೆ ನಿಮ್ಮದು ಆಗುತ್ತೈತಿ, ಅದರಲ್ಲಿ ನೋ ಡೌಟ. ಇದರಲ್ಲಿ ಕಡಿಮೆ ಕಟಪ್ ನಿಂತಿರೋದು ಡ್ರೈವರ. ಇಲ್ಲಿ ನೋಡ್ಬೋದು 26 ಮಾರ್ಕ್ಸಿಗೆ ನಿಂತೈತಿ ಅದು ಡ್ರೈವರ್. ಓಕೆನಾ, ಅದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿರಿ, ಅವರು ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಅವ್ರದ್ದು ಜಾಬ್ ಆಗಲಿ. ಓಕೆನಾ, ಡ್ರೈವರ್ಗಳಿಗೆ ಹೇಳೋದಂದ್ರೆ ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥ ಪರ್ಮನೆಂಟ್ ಜಾಬ್ ಆಗಿರ್ತೈತಿ. ಒಂದು ಡಿಫೆನ್ಸಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ಬೋದು, ಪೇಮೆಂಟ್ ಒಳ್ಳೆ ಪೇಮೆಂಟ್ ಇರ್ತೈತಿ, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಓಕೆನಾ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈ ಪೋಸ್ಟಿಗೆ ಈಗ ಮೇನ್ ಇಂಪಾರ್ಟೆಂಟ್ ಇರೋದೇ ಫಿಸಿಕಲ್. ಓಕೆನಾ, ಫಿಸಿಕಲ್ ಫಸ್ಟ್ ಇರೋದ್ರಿಂದ ನೀವು ಫಿಸಿಕಲ್ ಕಡೆ ಗಮನ ಹರಿಸ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಅಲ್ಲಿ ಪೋಸ್ಟ್ ನೇಮ್ ಐತಿ, ಡ್ರೈವರ, ಮತ್ತು ಮೋಟ್ರ್ ಮೆಕ್ಯಾನಿಕ್ ವೆಹಿಕಲ, ಗಾರ್ಡ್ನರ, ಪೇಂಟರ, ಕಾರ್ಪೆಂಟ್ರ, ಇವೇನದಾವಲ್ಲ ಇವಕ್ಕೆ 5 ಕಿಲೋಮೀಟ್ರ್ 24 ನಿಮಿಷ ಒಳಗೆ ಓಡಬೇಕಾಗತ್ತೆ. ಇದು ಮೇಲ್ ಪುರುಷ ಅಭ್ಯರ್ಥಿಗಳಿಗೆ. ಹಾಗೆ ಫಿಮೇಲ್ ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟ್ರನ್ನ 8.30 ನಿಮಿಷ ಒಳಗೆ ಓಡಬೇಕಾಗತ್ತೆ. ಹಾಗೆ ಇಲ್ಲಿ ಕೆಳಗೆ ಕುಕ್ಕ, ವಾಟರ್ ಕ್ಯಾರಿಯರ, ಬಾರ್ಬರ ಮತ್ತು ವಾಸರ್ ಮ್ಯಾನ್ ಇವೇನದಾವಲ್ಲ ಇವು 1.6 ಕಿಲೋಮೀಟ್ರ್. ಪುರುಷ ಅಭ್ಯರ್ಥಿಗಳು 10 ನಿಮಿಷ ಒಳಗೆ ಓಡಿದ್ರೆ, ಮಹಿಳಾ ಅಭ್ಯರ್ಥಿಗಳು ಅದೇ 1.6 ಕಿಲೋಮೀಟ್ರನ್ನ 12 ನಿಮಿಷ ಒಳಗೆ ಓಡಬೇಕಾಗತ್ತೆ. ಅದಕ್ಕೆ ಈ ಒಂದು ಫಿಸಿಕಲ್ ತಯಾರಿ ಕೂಡ ಈಗಿಂದೇ ನೀವು ಮಾಡ್ಕೋಬೇಕಾಗುತ್ತೆ. ಫಿಸಿಕಲ್ ಕ್ಲಿಯರ್ ಆದಮೇಲೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಗೆ ಮೆಡಿಕಲ್ ಡಾಕ್ಯುಮೆಂಟ್ ಈ ಥರನಾಗಾಗಿ ಫೈನಲ್ ಕಟ್ಟಪ್ಪನ್ನು ಬಿಡ್ತಾರೆ. ಸೊ ನೀವು ಈ ಒಂದು ಫಿಸಿಕಲ್ ತಯಾರಿಯನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು. ಓಕೆನಾ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಯದ ಅಂತ ಭಾವಿಸ್ತೀನಿ. ಇಂಥ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ನನ್ನ ಹನುಮಂತ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೂ ಧನ್ಯವಾದಗಳು.